ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ. ತುಂಬ ಗ್ರ್ಯಾಂಡ್ ಆಗಿದೆ ಡಿಸೈನ್ ಬಂದು. ಬೀಡ್ಸ್ಗಳು ಕೂಡ ತುಂಬ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ರಿಚ್ ಲುಕ್ ಆಗಿ ಕಾಣಿಸುತ್ತೆ. ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ರಿಂಗ್ ಬೀಡ್ಗಳನ್ನ ತೊಗೊಂಡಿದ್ದೀನಿ. ಮತ್ತು ಈ ರೀತಿ 5mm ರೌಂಡ್ ಪ್ಲೇನ್ ಬೀಡು, ಹಾಗೆಯೇ 3mm ಪ್ಲೇನ್ ಬೀಡು, ಈ 3 ಥರ ಬೀಡ್ನು ಕೂಡ ಯೂಸ್ ಮಾಡಿ ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಿರೋದು. ಹಾಗೆಯೇ 6 ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 9, 10 ಅಥವಾ 11 ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತೀರಿ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನಿಲ್ಲ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ನ ಹಾಕೋತಿದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ನೋಡಿ, 4 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್, 1 2 3 4 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಮತ್ತು 4 ಚೈನ್. ಫ್ರೆಂಡ್ಸ್, ನಾನಿಲ್ಲಿ 3 ಟೈಮ್ಸ್ 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ನೋಡಿ, ಈ ರೀತಿ 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ 3 ಟೈಮ್ಸು 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ರಿಂಗ್ ಬೀಡು ಮತ್ತು 5mm ಪ್ಲೈನ್ ರೌಂಡ್ ಬೀಡ್ ತೋರಿಸಿದ್ನಲ್ಲ, ಆ 2 ಬೀಡ್ನು ಕೂಡ ಈ ರೀತಿ ನೀಡಲ್ಗೆ ಹಾಕ್ಕೊಂಡು ಥ್ರೆಡ್ಗೆ ತೋರಿಸ್ಕೋಬೇಕಾಗತ್ತೆ. ಈ ರೀತಿ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಮತ್ತು 4 ಚೈನ್, 1 2 3 4 ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು 4 ಚೈನ್, 1 2 3 4 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಇಲ್ಲಿ ಒಂದು ಬೀಡಿಂದ ನೆಕ್ಸ್ಟ್ ಬೀಡ್ಗೆ ಇಲ್ಲಿ ಬಂದು 5 ಟೈಮ್ಸ್ 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬಂದು 4 ಚೈನ್ ಗ್ಯಾಪು 5 ಟೈಮ್ಸ್ ಬೇಕಾಗುತ್ತೆ ನೋಡಿ. ಇಲ್ಲಿ ನಾನು 3 ಟೈಮ್ಸ್ ಆಗಿದೆ. ಮತ್ತು 4 ಚೈನ್ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು 4 ಚೈನ್, 1 2 3 4 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ನೋಡಿ, ಈ ರೀತಿ 5 ಟೈಮ್ಸ್ 1 2 3 4 5 ಟೈಮ್ಸು 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ ಒಂದು ಬೀಡು, ರಿಂಗ್ ಬೀಡ್ ಮತ್ತು ಪ್ಲೇನ್ ರೌಂಡ್ ಬೀಡ್ ಇದೆಯಲ್ಲ ಆ ಬೀಡ ಈ ರೀತಿ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ನ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ನೋಡಿ, ಈ ರೀತಿ ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಒಂದು ರಿಂಗ್ ಬೀಡಿಂದ ಇನ್ನೊಂದು ರಿಂಗ್ ಬೀಡ್ಗೆ ಮಧ್ಯದಲ್ಲಿ ಗ್ಯಾಪ್ ಬಂದು 5 ಟೈಮ್ಸು 4 ಚೈನ್ ಗ್ಯಾಪ್ ಇದೆ. ಇದಾದಮೇಲೆ ಮತ್ತೆ 4 ಚೈನ್ 2 3 4 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು 4 ಚೈನ್, 1 2 3 4 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಇದೇ ರೀತಿ ಮತ್ತೆ ಒಂದು ರಿಂಗ್ ಬೀಡಿಂದ ಇನ್ನೊಂದು ರಿಂಗ್ ಬೀಡಿಗೆ ಮಧ್ಯದಲ್ಲಿ 4 ಚೈನ್ನ 5 ಟೈಮ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಸ್ಟೆಪ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ. ನಾನು ಒಂದು 3 ಆರ್ಚ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ. ಒಂದು ರಿಂಗ್ ಬೀಡಿಂದ ಇನ್ನೊಂದು ರಿಂಗ್ ಬೀಡ್ಗೆ 5 ಟೈಮ್ಸ್ ಇದೆ ಫಸ್ಟಿಗೆ, ಮತ್ತು ಇಲ್ಲಿ ಲಾಸ್ಟಿಗೆ ಇಲ್ಲಿ ಬಂದು 3 ಟೈಮ್ಸ್ ಇದೆ ಅಷ್ಟೇ. 4 ಚೈನು 3 ಟೈಮ್ಸ್ ಇದೆ. ಈ ರೀತಿ ಫಸ್ಟ್ ಸ್ಟೆಪ್ನ ಪೂರ್ತಿಯಾಗಿ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ, ಇದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್, 1 2 3 4 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆನೇ ಹೋಗಿ ಮತ್ತೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ.
ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದರೆ ಮತ್ತೆ 3 ಚೈನ್ ಹಾಕಿ ಇಲ್ಲಿ 2 ಚೈನ್ ಸಾಕಾಗುತ್ತೆ. 2 ಚೈನ್ ಹಾಕಿ ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ 2 ಚೈನ್ ಹಾಕ್ಕೊಂಡು ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ಮಧ್ಯದಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 3 ಚೈನ್ ಹಾಕ್ಕೊಂಡ್ರೆ ಜಾಸ್ತಿ ಆಗುತ್ತೆ, ಹಾಗಾಗಿ 2 ಚೈನ್ ಸಾಕಾಗುತ್ತೆ. 2 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತೆ 2 ಚೈನ್ ಹಾಕಿ ಇಲ್ಲಿ 4 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಫಸ್ಟಿಗೆ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿ ಸಿಂಗಲ್ ಕ್ರೋಶ ಮಾಡಿ 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮೇಲೆ ಮತ್ತೆ ಸಿಂಗಲ್ ಕ್ರೋಶ ಮಾಡಿದ್ದೀನಿ. ಮತ್ತೆ 2 ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ, ಮತ್ತೆ 2 ಚೈನ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ರಿಂಗ್ ಬೀಡ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗತ್ತೆ. ಈ ರೀತಿ ಥ್ರೆಡ್ನ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಮತ್ತು ಸೇಮ್ ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶ. 2 ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ಥ್ರೆಡ್ನ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಈ ರೀತಿ 3 4 5 6 ಫ್ರೆಂಡ್ಸ್. ಈ ರಿಂಗ್ ಬೀಡ್ ಒಳಗಡೆ ಒಟ್ಟು 15 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. 7 ಫ್ರೆಂಡ್ಸ್, ಇಲ್ಲಿ 15 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಾಗಿದೆ ರಿಂಗ್ ಬೀಡ್ ಸುತ್ತ. ಈ ರೀತಿ 15 ಡಬಲ್ ಕ್ರೋಶಗಳ ಆದಮೇಲೆ ಇಲ್ಲಿ 4 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೋಬೇಕಾಗುತ್ತೆ. 2 ಚೈನ್ ಹಾಕ್ಕೊಂಡು ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಮತ್ತೆ ಸಿಂಗಲ್ ಕ್ರೋಶ, ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಈ ಸಿಂಗಲ್ ಕ್ರೋಶ ಮೇಲೆ ಮತ್ತೆ ಸಿಂಗಲ್ ಕ್ರೋಶ, ಮತ್ತು 2 ಚೈನ್ 1 2 ಚೈನ್ ಹಾಕಿ ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು 2 ಚೈನ್ ಹಾಕಿ ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಸಿಂಗಲ್ ಕ್ರೋಶ. ಈ ರೀತಿ 4 ಚೈನಲ್ಲಿ ಹೋಗಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ರಿಂಗ್ ಬೀಡ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಮತ್ತು ಸೇಮ್ ಅದೇ ರೀತಿ ಇದರೊಳಗಡೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಒಟ್ಟು ನಾನಿಲ್ಲಿ 15 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊತಿದ್ದೀನಿ. 3 4 ಫ್ರೆಂಡ್ಸ್, ಇಲ್ಲಿ ರಿಂಗ್ ಬೀಡಲ್ಲಿ 15 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಾಗಿದೆ. ಈ ರೀತಿ ಆದಮೇಲೆ ಮತ್ತೆ ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ನಿಧಾನಕ್ಕೆ ನೋಡಿ ಹಾಕ್ಕೊಳ್ಳಿ. ನಿಮಗೆ ಇಲ್ಲಿ ಚೈನ್ಗಳ ಮೇಲೆ ಮತ್ತೆ ಚೈನ್ಗಳು ಹಾಕ್ಕೋಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆದರೆ ಸ್ವಲ್ಪ ನಿಧಾನಕ್ಕೆ ನೋಡಿ ಹಾಕ್ಕೊಳ್ಳಿ. ನೋಡಿ, ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಆದಮೇಲೆ 4 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ನೆಕ್ಸ್ಟ್ 4 ಚೈನ್ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು 2 ಚೈನ್ 1 2 ಚೈನ್ ಆದಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ, ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಮತ್ತು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಇದೇ ರೀತಿ ನಾನು ನೆಕ್ಸ್ಟ್ ರಿಂಗ್ ಬೀಡ್ ಸುತ್ತಲೂ ಕೂಡ ಹಾಕ್ಕೊಂಡು ಈ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊತೀನಿ. ಕಂಪ್ಲೀಟ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ರಿಂಗ್ ಬೀಡ್ ಸುತ್ತ 15 ಡಬಲ್ ಕ್ರೋಶಗಳು ಪೂರ್ತಿಯಾಗಿ ಇದೇ ರೀತಿ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಬಂದು ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ಕೂಡ 6 ಎಳೆ ಇದೆ. ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ ಅಥವಾ 3 ಚೈನ್ ಆದರೂ ಕೂಡ ಸಾಕಾಗ್ಬೋದು. ನಾನಿಲ್ಲಿ 3 ಚೈನ್ನ ಹಾಕೋತಿದ್ದೀನಿ. 3 ಚೈನ್ ಆದಮೇಲೆ ಹಿಡಿದು ನೋಡ್ತೀನಿ ಕರೆಕ್ಟಾಗಿ ಸಾಲುತ್ತೆ. 3 ಚೈನ್ ಹಾಕೋತಿದ್ದೀನಿ. 3 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ.
ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಮೊದಲನೇ ಡಬಲ್ ಕ್ರೋಶ ಇದೆಯಲ್ಲ ರಿಂಗ್ ಬೀಡ್ ಮೇಲೆ ಹಾಕ್ಕೊಂಡಿದ್ದು ಆ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ 1 2 3 3 ಚೈನ್ನ ಹಾಕೋತಿದ್ದೀನಿ. 3 ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. ಈ 3 ಕೂಡ ನಾನು ಇದೇ ರೀತಿ ನೀಡಲ್ ಮೇಲೆ ಇಟ್ಕೊತಿದ್ದೀನಿ. ಇದೇ ರೀತಿ ಇಟ್ಕೊಂಡಾದ್ಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಇದೇ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಇದು ಕೂಡ 3 ಆಗುತ್ತೆ. ಈ 3 ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಇದೇ ರೀತಿ ನಾವು 5 ಟೈಮ್ಸು ಮಾಡ್ಕೋಬೇಕಾಗುತ್ತೆ. ಈಗ 2 ಟೈಮ್ಸ್ ಆಗಿದೆ. ಮತ್ತು 3 4 5 ಟೈಮ್ಸು ಕೂಡ ನಾನು ಇದೇ ರೀತಿ ನೀಡಲ್ ಮೇಲೆ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಎಲ್ಲದರಲ್ಲೂ ಕೂಡ ಒಟ್ಟಿಗೆ ಎಳ್ಕೊಬರ್ಬೇಕಾಗುತ್ತೆ. ನೋಡಿ ಈ ರೀತಿ ಒಟ್ಟಿಗೆ ಎಳ್ಕೊಬರ್ಬೇಕಾಗುತ್ತೆ. ಎಳ್ಕೊಬಂದು ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಇದು ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ಪಫ್ ಡಿಸೈನ್ ರೀತಿ ಹಾಕ್ಕೋಬೇಕಾಗುತ್ತೆ. ಇದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು 1 2 2 ಡಬಲ್ ಕ್ರೋಶನ ಬಿಟ್ಟು 3ನೇ ಡಬಲ್ ಕ್ರೋಶ ಮೇಲ್ಗಡೆ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ನ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದು ಇದೇ ರೀತಿ ನೀಡಲ್ ಮೇಲೆ ಇಟ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ಈ ರೀತಿ ಒಟ್ಟು 5 ಸಾರಿ 5 ಟೈಮ್ಸು ಥ್ರೆಡ್ನ ತಂದು ನೀಡಲ್ ಮೇಲೆ ಇಟ್ಕೋಬೇಕಾಗುತ್ತೆ. 2 3 4 5 ನಾನಿಲ್ಲಿ 5 ಸರಿ ಈ ರೀತಿ ಥ್ರೆಡ್ನ ತೊಗೊಂಡು ನೀಡಲ್ ಮೇಲೆ ಇಟ್ಕೊಂಡಿದ್ದೀನಿ. ಈ ರೀತಿ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ರೀತಿ ಎಲ್ಲದರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೊಬೇಕಾಗುತ್ತೆ. ಫ್ರೆಂಡ್ಸ್ ನಿಧಾನಕ್ಕೆ ಹೇಳ್ಕೊಳ್ಳಿ, ಮತ್ತೆ ಉರ್ಸೋಗೋ ಚಾನ್ಸಸ್ ಇರುತ್ತೆ. ಆವಾಗ ಮತ್ತೆ ಫಸ್ಟಿಂದ ಹಾಕ್ಕೊಂಡು ಕುತ್ಕೋಬೇಕಾಗುತ್ತೆ. ಈ ರೀತಿ ಥ್ರೆಡ್ನ ಹೇಳ್ಕೊಬೇಕಾಗುತ್ತೆ. ಹೇಳ್ಕೊಂಡು ಇದು ಕೂಡ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ರೀತಿ ಒಟ್ಟಿಗೆ ಹೇಳ್ಕೊಬೇಕಾಗುತ್ತೆ. ಈ ರೀತಿ ಹೇಳ್ಕೊಂಡು ಇದು ಒಂದು ಪಫ್ ರೀತಿ ಆಗುತ್ತೆ. ಸೇಮ್ ಅದೇ ರೀತಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು 2 ಡಬಲ್ ಕ್ರೋಶನ ಬಿಟ್ಟು 3ನೇ ಡಬಲ್ ಕ್ರೋಶ ಮೇಲೆ ಹೋಗಿ ಈ ರೀತಿ ಥ್ರೆಡ್ನ ತರಬೇಕು. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಈ ರೀತಿ ಥರ್ಡ್ ಸ್ಟೆಪ್ಪಲ್ಲಿ ಈ ಆರ್ಚ್ ಏನಿದೆ ರಿಂಗ್ ಬೀಡ್ ಮೇಲೆ ಡಬಲ್ ಕ್ರೋಶ ಏನು ಫಿಲ್ ಮಾಡಿದ್ವಿ ಅದ್ರ ಮೇಲ್ಗಡೆ ಪೂರ್ತಿ ಇದೇ ರೀತಿ ಪಫ್ಗಳನ್ನ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಫ್ರೆಂಡ್ಸ್ ಇಲ್ಲಿ ಒಟ್ಟು 6 ಪಫ್ಗಳು ಬಂದಿದೆ. ಈ ರೀತಿ ಹಾಕೊಂಡಾದಮೇಲೆ ಮತ್ತೆ ಇಲ್ಲಿ 2 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ವಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ ನೋಡಿ ಈ ಆರ್ಚ್ ಮೇಲ್ಗಡೆ ಈ ರೀತಿ ಪಫ್ ಡಿಸೈನ್ ಕಾಣಿಸುತ್ತೆ. ಪ್ರತಿ ಆರ್ಚ್ ಮೇಲೂ ಕೂಡ 6 ಪಫ್ಗಳು ಬರುತ್ತೆ. ಇದಾದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಮತ್ತು 2 ಚೈನ್ 1 2 ಚೈನ್ ಹಾಕಿ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ 1 2 3 3 ಚೈನ್ ಹಾಕೋತಿದ್ದೀನಿ. 3 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನೈತೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಇಲ್ಲಿ ಥ್ರೆಡ್ ತಂದರೆ 3 ಆಗುತ್ತೆ. 3 ಕೂಡ ನಾನು ಒಟ್ಟಿಗೆ ನೀಡಲ್ ಮೇಲೆ ಇಟ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಮತ್ತು ಅದನ್ನು ಕೂಡ ನೀಡಲ್ ಮೇಲೆ ಇಟ್ಕೊಂಡಿದ್ದೀನಿ. ಅದೇ ರೀತಿ ಒಟ್ಟು ನಾವಿಲ್ಲಿ 5 ಟೈಮ್ಸು ತೊಗೊಂಡು ನೀಡಲ್ ಮೇಲೆ ಇಟ್ಕೋಬೇಕಾಗುತ್ತೆ. 4 ಆಗಿದೆ 5 ಈಗ 5 ಟೈಮ್ಸ್ ಆಯಿತು. 5 ಟೈಮ್ಸ್ ಆದಮೇಲೆ ಇದನ್ನು
ಮತ್ತು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಎಲ್ಲದರಲ್ಲೂ ಕೂಡ ಒಟ್ಟಿಗೆ ಎಳ್ಕೊಬೇಕಾಗುತ್ತೆ. ಎಳ್ಕೊಂಡ್ರೆ ನೋಡಿ ಈ ರೀತಿ ಥ್ರೆಡ್ ಬರುತ್ತೆ. ಇದನ್ನು ಕೂಡ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಪಫ್ ಬರೋ ರೀತಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಮತ್ತೆ ಸೇಮ್ ಅದೇ ರೀತಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ 2 ಡಬಲ್ ಕ್ರೋಶನ ಬಿಟ್ಟು 3ನೇ ಡಬಲ್ ಕ್ರೋಶ ಮೇಲ್ಗಡೆ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 3 ಆಗುತ್ತೆ. 3ನೂ ಕೂಡ ನೀಡಲ್ ಮೇಲೆ ಇಟ್ಕೋಬೇಕಾಗುತ್ತೆ. ಅದೇ ರೀತಿ ಇದರಲ್ಲಿ 5 ಟೈಮ್ಸ್ 5 ಸಾರಿ ಥ್ರೆಡ್ನ ತೊಗೊಂಡು ನೀಡಲ್ ಮೇಲೆ ಇಟ್ಕೋಬೇಕಾಗುತ್ತೆ. 3 4 5 ಅಂದರೆ 5 ಸಾರಿ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಎಲ್ಲದರಲ್ಲೂ ಕೂಡ ಒಟ್ಟಿಗೆ ಎಳ್ಕೊಬೇಕಾಗುತ್ತೆ. ಈ ರೀತಿ ಎಳ್ಕೊಂಡು ಮತ್ತು ಥ್ರೆಡ್ ತೊಗೊಂಡು ಇದೊಂದು ಲಾಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ನಾನಿಲ್ಲಿ ಆರ್ಚ್ ಮೇಲ್ಗಡೆ 6 ಪಫ್ಗಳು ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ 2 ಚೈನ್ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್ ಇದೇ ರೀತಿ ಈ ರಿಂಗ್ ಬೇಡ್ ಮೇಲೂ ಕೂಡ ಆರ್ಚಿ ಡಬಲ್ ಕ್ರೋಶ ಏನು ಹಾಕ್ಕೊಂಡಿದ್ವಿ ಇದ್ರ ಮೇಲ್ಗಡೆ ಪಫ್ಗಳನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮಾಡಿ ಈ ಸ್ಟೆಪ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್ ಇಲ್ಲಿ ಥರ್ಡ್ ಸ್ಟೆಪ್ ಈ ರೀತಿ ಪಫ್ ಡಿಸೈನ್ ಹಾಕಿ ಕಂಪ್ಲೀಟ್ ಆಗಿದೆ. ಇದೇ ರೀತಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಫಸ್ಟ್ ಸ್ಟೆಪ್ಪಲ್ಲಿ ಯೂಸ್ ಮಾಡಿದ್ರೆ ಥ್ರೆಡ್ ಕಲರ್ ಅದನ್ನೇ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಥ್ರೆಡ್ ಕಲರ್ ಕೂಡ ಚೇಂಜ್ ಮಾಡ್ಕೊಬಿಡೋದು. ಒಂದು 3 ಕಲರ್ ಬೇಕು ಅಂತ ಹೇಳಿದ್ರೆ ಸ್ಯಾರಿ ಏನಾದರೂ 3 ಕಲರ್ಸ್ ಇತ್ತು ಅಂದರೆ ನೀವು ಅದನ್ನು ಕೂಡ 3 ಕಲರಲ್ಲಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್ಪು ಥ್ರೆಡ್ ಕಲರ್ ಚೇಂಜ್ ಮಾಡಿಕೊಂಡು ಈಗ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು ನಾನಿಲ್ಲಿ 3 ಚೈನ್ ಹಾಕೋತಿದ್ದೀನಿ. 3 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇತ್ತಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಈ ಗ್ಯಾಪಲ್ಲಿ ಹೋಗಿ ಒಂದು ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡು ಸ್ಮಾಲ್ ಸೈಜ್ 3mm ಪ್ಲೇನ್ ಬೀಡ್ ತೋರಿಸಿದ್ನಲ್ಲ ಅದು ಒಂದು ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿತ್ತು ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಮತ್ತು ಸೇಮ್ ಅದೇ ರೀತಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಮತ್ತೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಮತ್ತು ಸೇಮ್ ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ಇದರಲ್ಲಿ ಒಟ್ಟು 3 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ. ಈ ರೀತಿ 3 ಡಬಲ್ ಕ್ರೋಶಗಳಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ನೆಕ್ಸ್ಟ್ ಪಫ್ ಇದೆಯಲ್ಲ ಒಂದು ಪಫಿಂದ ಇನ್ನೊಂದು ಪಫ್ಗೆ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಮತ್ತೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಮತ್ತು ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಮತ್ತು ಸೇಮ್ ಅದೇ ರೀತಿ
ಇದರೊಳಗಡೆ ಇನ್ನೂ 2 ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ ಒಟ್ಟು 3 ಡಬಲ್ ಕ್ರೋಶಗಳಾಗುತ್ತೆ ನೋಡಿ. ಈ ರೀತಿ 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಒಂದು ಪಫಿಂದ ಇನ್ನೊಂದು ಪಫ್ಗೆ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತರಬೇಕು. ಈ ರೀತಿ ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡ್ ಹಾಕಿ ಆ ಬೀಡನ್ನ ಥ್ರೆಡ್ಗೆ ತೋರಿಸ್ಬೇಕಾಗತ್ತೆ. ಥ್ರೆಡ್ಗೆ ತೋರಿಸಿ ಅದು ಒಂದು ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಸ್ಲ್ಯಾಂಟಿಂಗಾಗಿ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. 2 3 ಫ್ರೆಂಡ್ಸ್, ನಾನಿಲ್ಲಿ ಒಟ್ಟು 7 ಸ್ಲ್ಯಾಂಟಿಂಗ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಸ್ಲ್ಯಾಂಟಿಂಗ್ ಆಚೆ ಏನಿದೆ ಅದು 1 2 3 4 5 6 7 7 ಸ್ಲ್ಯಾಂಟಿಂಗ್ ಆರ್ಚ್ಗಳು ಬರುತ್ತೆ. ಇದಾದಮೇಲೆ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ, 2 ಚೈನ್ ಆದಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಐತಲ್ಲ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ನೋಡಿ. ಆರ್ಚ್ ಬಂದು ಈ ರೀತಿ ಬರುತ್ತೆ. ಸ್ವಲ್ಪ ಬಿಗ್ ಸೈಜಾಗಿ ಬರುತ್ತೆ ಆರ್ಚ್ ಬಂದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ರ್ಯಾಂಡಾಗಿ ಬ್ರೈಡಲ್ ಡಿಸೈನ್ ಅಲ್ಲ, ಸ್ವಲ್ಪ ಬಿಗ್ ಸೈಜೇ ಬರುತ್ತೆ. ಮತ್ತು ನೆಕ್ಸ್ಟ್ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಈ ಪಫ್ ಏನಿದೆ ಸ್ಟಾರ್ಟಿಂಗ್ ಇಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಡಬಲ್ ಕ್ರೋಶ, 2 3, ಈ ರೀತಿ 3 ಡಬಲ್ ಕ್ರೋಶಗಳು. 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ 2 ಪಫ್ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡ್ ಹಾಕಿದ್ಮೇಲೆ ಚೈನ್ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಒಂದು ಬೀಡ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರೋಶಗಳನ್ನ ಹಾಕೋಬೇಕಾಗುತ್ತೆ. ಒಟ್ಟು ನಾನಿಲ್ಲಿ 3 ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. 3 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಒಟ್ಟು 7 ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಮಾಡ್ಕೊಂಡಾಗಿದೆ. ಈ ರೀತಿ ಆದಮೇಲೆ ಮತ್ತೆ ಇಲ್ಲಿ 2 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 1 2 3 4 4 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರೋಶ ನೋಡಿ. ಫ್ರೆಂಡ್ಸ್, ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ನ ಈ ಆರ್ಚ್ ಮೇಲೂ ಕೂಡ ಫಿಲ್ ಮಾಡ್ಕೊಂಡು ಬರಬೇಕಾಗುತ್ತೆ. ಪಫ್ಗಳು ಏನಿದೆ ಇದ್ರ ಮೇಲ್ಗಡೆ ಫಿಲ್ ಮಾಡ್ಕೊಂಡು ಬರಬೇಕಾಗುತ್ತೆ. ಫಿಲ್ ಮಾಡಿ ನಾನು ಇಲ್ಲಿ 4 ಚೈನ್ ಗ್ಯಾಪ್ ಏನಿತ್ತು ಇಲ್ಲಿ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಡಿಸೈನ್ ಬಂದು ಫಿನಿಶಿಂಗು ಫ್ರೆಂಡ್ಸ್, ಇಲ್ಲಿ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ. ತುಂಬ ಗ್ರ್ಯಾಂಡಾಗಿ ಬಂದಿದೆ. ಡಿಸೈನ್ ಬಂದು ಒಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ರಿಸೆಪ್ಷನ್ ಸ್ಯಾರಿಗಳಿಗೆ ಕಲರ್ ಕಾಂಬಿನೇಷನ್ ಇದ್ದರೆ ಈ ಥರ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸಿಲ್ಕ್ ಸ್ಯಾರಿಗಳಿಗೆ ಫ್ರೆಂಡ್ಸ್. ಹಾಗೆಯೇ ಇದು ಚಾರ್ಜಸ್ ಬಂದು ಒಂದು 1000ಇಂದ 1200ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು. ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ. ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಇಸ್ಕೊಳ್ಳಿ. ಹಾಗೆಯೇ ಕೆಲಸನೂ ಕೂಡ ತುಂಬ ಜಾಸ್ತಿ ಹಿಡಿಯುತ್ತೆ, ಟೈಮ್ ತೊಗೊಳುತ್ತೆ ಇದಕ್ಕೆ ಡಿಸೈನ್ಗೆ. ಹಾಗೆ ನಾನಿಲ್ಲಿ ಸ್ಟೋನ್ಲೆಸ್ ಕೂಡ ಅಂಟಿಸಿದ್ದೀನಿ. ಸ್ಟೋನ್ಲೆಸ್ ಅಂಟಿಸ್ಲಿಲ್ಲ ಅಂದರೆ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ.
ಅಂದರೆ ಒಂಥರ ಪ್ಲೇನ್ ರೀತಿ ಕಾಣಿಸುತ್ತೆ. ಹಾಗಾಗಿ ನಾನು ಸ್ಟೋನ್ಲೆಸ್ನ ಅಂಟಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಅಂಟಿಸ್ಕೋಬೋದು, ಇಲ್ಲಾಂದರೆ ಬಾಲ್ ಚೈನ್ ಕೂಡ ಅಂಟಿಸ್ಕೋಬೋದು, ಇಲ್ಲ ಪ್ಲೇನ್ ಹಾಗೇನಾದರೂ ಬಿಡ್ಬೋದು. ಸ್ಟೋನ್ಲೆಸ್ ಅಂಟಿಸೋದ್ರಿಂದ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ. 3D ಕಲರಲ್ಲಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಡಿಸೈನ್ನ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.